ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೆನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಇತ್ತೀಚಿನ ದಿನದಲ್ಲಿ ಬಹಳ ಟ್ರೆಂಡಿಂಗ್ ಅಂತ ಅನ್ನೋದಾದರೆ ನಾವು ಅದರಲ್ಲೂ ಪ್ರಮುಖವಾಗಿ ಆಹಾರ ಮತ್ತು ಆರೋಗ್ಯ ಅಂತ ನಾವು ನೋಡೋದಾದರೆ ಹೆಚ್ಚಿನ ಜನ ಸಿರಿಧಾನ್ಯಗಳ ಬಳಕೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಸಿರಿಧಾನ್ಯಗಳಲ್ಲಿ ರಾಗಿ, ನವಣೆ, ಸಜ್ಜೆ, ಊರಲು, ಕೊರಗೆ ಈ ಥರದ್ದು ಕೆಲವೊಂದು ಸಿರಿಧಾನ್ಯಗಳನ್ನು, ಸಾಮೆ ಈ ಥರದ್ದನ್ನು ಸಾಮಾನ್ಯವಾಗಿ ಬಳಕೆ ಮಾಡ್ತಾರೆ. ಇದರಲ್ಲಿ ಬೇಕಾದಷ್ಟು ಖಾದ್ಯಗಳನ್ನು ತಯಾರು ಮಾಡ್ತಾ ಇದ್ದಾರೆ. ದೋಸೆ ಆಗ್ಬೋದು, ಇಡ್ಲಿ, ಪೊಂಗಲ್ಲು, ಕಿಚಡಿ, ಇದರ ಜೊತೆಗೆ ಬಿಸಿಬೇಳೆ ಬಾತ್ ಈ ಥರದ್ದು ಬಹಳಷ್ಟು ವೆರೈಟಿಗಳನ್ನು ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ನಾವು ಸಾಮಾನ್ಯವಾಗಿ ಬಳಸುವಂತಹ ಅಕ್ಕಿಯಲ್ಲಿ ಸಿಗುವಂತಹ ರುಚಿ ಇದರಲ್ಲಿ ಸ್ವಲ್ಪ ಎಲ್ಲೋ ಒಂದು ಕಡೆ ನಮಗೆ ಕಡಿಮೆ ಅಂತ ಅನಿಸುತ್ತೆ. ಆದರೆ ಆರೋಗ್ಯದ ದೃಷ್ಟಿಯಿಂದ ಸಿರಿಧಾನ್ಯನ ಬಳಸಿ ಅಂತ ವೈದ್ಯರು ಸಹ ಹೇಳ್ತಾರೆ. ನಮ್ಮ ಪೂರ್ವಜರು, ನಮ್ಮ ಹಿಂದಿನವರು ಈ ಸಿರಿಧಾನ್ಯಗಳನ್ನೇ ಹೆಚ್ಚು ಬಳಸ್ತಾ ಇದ್ರು. ನಾನು ಯಾವ್ಯಾವುದು ಸಿರಿಧಾನ್ಯಗಳ ಬಗ್ಗೆ ಹೇಳಿದೆ, ಆಯಾ ಭಾಗ ಒಂದು ರೀಜನ್ಗಳಿಗೆ ಅನುಸಾರವಾಗಿ, ಈಗ ಮೈಸೂರು ಇಂಥ ಕಡೆ ನಾವು ನೋಡೋದಾದರೆ ರಾಗಿಯನ್ನು ಹೆಚ್ಚು ಇಲ್ಲಿ ಬಳಸ್ತಾರೆ. ನೀವು ಉತ್ತರ ಕರ್ನಾಟಕಕ್ಕೆ ಹೋದರೆ ಬೇರೆ ಬೇರೆ ಸಿರಿಧಾನ್ಯಗಳನ್ನು ನಾವು ನೋಡ್ಬೋದು. ಹಾಗೆ ಭೌಗೋಳಿಕತೆಗೆ ಅನುಗುಣವಾಗಿ ಅಲ್ಲಿಯ ಜನ ಬೇರೆ ಬೇರೆ ಸಿರಿಧಾನ್ಯಗಳನ್ನು ಬಳಕೆ ಮಾಡ್ತಿದ್ರು. ಈಗ ಮತ್ತೊಮ್ಮೆ ಈ ಸಿರಿಧಾನ್ಯಗಳ ಸುಗ್ಗಿ ಅಂತ ನಾವು ಅನ್ಬಹುದು. ಕಾರಣ ಏನಂದರೆ ಸಿರಿಧಾನ್ಯಗಳು ಮುನ್ನೆಲೆಗೆ ಬರ್ತಾ ಇದೆ. ಬಹಳಷ್ಟು ಜನ ಈ ಸಿರಿಧಾನ್ಯಗಳನ್ನು ತಮ್ಮ ದಿನನಿತ್ಯದ ಒಂದು ಆಹಾರ ಸೇವನೆಯ ಭಾಗವಾಗಿ ಇದನ್ನು ಇಟ್ಕೊಂಡಿದ್ದಾರೆ. ಹಾಗಾದರೆ ಸಿರಿಧಾನ್ಯದಿಂದ ಏನು ಪ್ರಯೋಜನ, ನಮಗೆ ಅನ್ನ ಅಥವಾ ಗೋಧಿ ಇವುಗಳಿಂದ ಸಿಗದ ಪ್ರಯೋಜನ ಸಿರಿಧಾನ್ಯದಿಂದ ಏನು ಸಿಕ್ಕುತ್ತೆ ಅಂತ ನಾವು ನೋಡೋದಾದರೆ, ಸಿರಿಧಾನ್ಯದಲ್ಲಿ ಹೆಚ್ಚಿನ ನಾರಿನಾಂಶ ಇರುತ್ತೆ. ಹಾಗಾಗಿ ಅದು ಜೀರ್ಣವಾಗುವ ಪ್ರಕ್ರಿಯೆ ತುಂಬ ನಿಧಾನವಾಗಿ ಜೀರ್ಣವಾಗುವುದರಿಂದ ಇದು ಗ್ಲೂಕೋಸ್ ನಿಧಾನವಾಗಿ ರಕ್ತದಲ್ಲಿ ಬಿಡುಗಡೆಯಾಗುತ್ತೆ. ಹಾಗಾಗಿ ರಕ್ತದಲ್ಲಿ ಗ್ಲೂಕೋಸ್ ಪ್ರಮಾಣ ಒಂದೇ ಸಲಕ್ಕೆ ಏರಿಕೆಯಾಗುವುದಿಲ್ಲ. ಡಯಾಬಿಟಿಕ್ ಕಂಟ್ರೋಲ್ಗೆ ಬಹಳ ಅತ್ಯಂತ ಪ್ರಮುಖವಾದ ಅಂಶನೇ ಇದು. ಅದಕ್ಕೋಸ್ಕರನೇ ಮಧುಮೇಹಿಗಳು ಅನ್ನವನ್ನು ತಿನ್ನಬಾರದು. ಅನ್ನನೂ ಕಾರ್ಬೋಹೈಡ್ರೇಟು, ಸಿರಿಧಾನ್ಯಗಳು ಕಾರ್ಬೋಹೈಡ್ರೇಟು, ಗೋಧಿನೂ ಕಾರ್ಬೋಹೈಡ್ರೇಟು, ಜೋಳನೂ ಎಲ್ಲದೂ ಕಾರ್ಬೋಹೈಡ್ರೇಟ್ಗಳೇ. ಆದರೆ ಅನ್ನವನ್ನು ಏನಕ್ಕೆ ತಿನ್ನಬೇಡಿ ಅಂತಾರೆ ಅಂದರೆ, ಅದರಲ್ಲೂ ಪಾಲಿಶ್ಡ್ ರೈಸ್, ಬಿಳಿ ಅಕ್ಕಿ ಇದೆಯಲ್ಲ, ಅದನ್ನು ತಿನ್ನಬೇಡಿ ಅಂತಾರೆ. ಕಾರಣ ಅದರಲ್ಲಿ ಯಾವುದೇ ರೀತಿ ನಾರಿನಾಂಶ ಇಲ್ಲ. ತಿಂದ ತಕ್ಷಣ ಜೀರ್ಣ ಆಗುತ್ತೆ. ತಕ್ಷಣ ಅದು ನಮ್ಮ ಗ್ಲೂಕೋಸ್ನ ಹೆಚ್ಚು ನಮ್ಮ ರಕ್ತದಲ್ಲಿ ಏರುವಂತೆ ಮಾಡುತ್ತೆ. ಇದು ಅಪಾಯಕಾರಿ. ಅದಕ್ಕೋಸ್ಕರ ಆದ ಕಾರಣ ಜೋಳವನ್ನು ತಿನ್ನಿ, ರಾಗಿಯನ್ನು ತಿನ್ನಿ, ಸಿರಿಧಾನ್ಯಗಳನ್ನು ತಿನ್ನಿ ಅಂತಾರೆ. ಕಾರಣ ಈ ಸಿರಿಧಾನ್ಯಗಳು ಜೀರ್ಣವಾಗಲು ಬಹಳ ಸಮಯ ತೆಗೆದುಕೊಳ್ಳುತ್ತೆ. ಕಾರಣ ಇದರಲ್ಲಿರುವ ಫೈಬರ್ ಕಂಟೆಂಟ್ ಅಂತ ನಾವು ಹೇಳ್ಬೋದು. ಎರಡನೆಯ ಪ್ರಮುಖ ಅಂಶ ಈಗಾಗಲೇ ತಿಳಿಸ್ತೆ, ಫೈಬರ್ ಕಂಟೆಂಟ್ ಅಂದರೆ ಸಾಲ್ಯುಬಲ್, ಇನ್ಸಾಲ್ಯುಬಲ್ ಫೈಬರ್, ನಾರಿನಾಂಶ, ಕರಗದ ನಾರಿನಾಂಶಗಳು ಯಥೇಚ್ಛವಾಗಿ ಇದರಲ್ಲಿದೆ. ಇದರಿಂದ ಒಂದು ಬಹಳ ಮುಖ್ಯವಾದ ಸಂಗತಿ ಏನು ಅಂತಂದರೆ, ನಮ್ಮ ಶುಗರ್ ಲೆವೆಲ್ಲು ಜಾಸ್ತಿ ಆಗೋದಿಲ್ಲ ಅನ್ನೋದು. ಅದರ ಜೊತೆಯಲ್ಲಿ ಈ ನಾರಿನಾಂಶಗಳು ನಮ್ಮ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳಿಗೆ ಆಹಾರ. ಇದನ್ನು ಬಳಸಿಕೊಂಡು, ಈ ನಾರಿನಾಂಶಗಳನ್ನು ಬಳಸಿಕೊಂಡು ನಮ್ಮ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳು ಈ ನಾರಿನಾಂಶ ಅಂದರೆ ಈ ಒಂದು ಕಾರ್ಬೋಹೈಡ್ರೇಟ್ಗಳು ಏನಿದೆ ಅದರಲ್ಲಿರುವ ನಾರಿನಾಂಶವನ್ನು ಬಳಸಿಕೊಂಡು ಈ ನಮ್ಮ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳು ಏನು ಮಾಡುತ್ತೆ ಅಂದರೆ, ಬ್ಯೂಟರೇಟ್, ಪ್ರೊಪಿನೇಟ್, ಅಸಿಟೇಟ್ ಎನ್ನುವ 3 ಸ್ಮಾಲ್ ಚೈನ್ ಫ್ಯಾಟಿ ಆ್ಯಸಿಡ್ಗಳನ್ನು ಬಿಡುಗಡೆ ಮಾಡುತ್ತೆ. ಅದರಲ್ಲೂ ಬ್ಯೂಟರೇಟ್ ಅನ್ನುವುದು ನಮ್ಮ ಕರುಳಿನ ಆರೋಗ್ಯಕ್ಕೆ ಅತ್ಯಂತ ಪೂರಕವಾಗಿದ್ದು ಕರುಳಿನಲ್ಲಿ ಇನ್ಫ್ಲಮೇಷನ್ ಅಥವಾ ಉರಿಯೂತ ಉಂಟಾಗದಿದ್ದ ಹಾಗೆ ತಡೆಯುತ್ತೆ. ಇದರ ಜೊತೆಯಲ್ಲಿ ಕರುಳಿನ ಗೋಡೆಗಳು ಶಕ್ತಿಯುತವಾಗಿರುವ ಹಾಗೆ ಮಾಡುತ್ತೆ. ಆಮೇಲೆ ಈ ಕರುಳಿನ ಜೀವಕೋಶಗಳಿಗೆ ಎನರ್ಜಿಯನ್ನು ಕೊಡುತ್ತೆ. ಹೀಗೆ ನಾನಾ ರೀತಿಯ ಕೆಲಸವನ್ನು ಮಾಡೋದ್ರಿಂದ ಈ ಸಿರಿಧಾನ್ಯಗಳ ಸೇವನೆ ನಮ್ಮ ಕರುಳಿನ ಆರೋಗ್ಯಕ್ಕೆ ಪೂರಕ ಅಂತ ಅನ್ಬೋದು. ಜೊತೆಯಲ್ಲಿ ನಾನು ಮೊದಲೇ ಹೇಳಿದೆ, ಮಧುಮೇಹಿಗಳಿಗೆ ಇದು ಅತ್ಯಂತ ಉತ್ಕೃಷ್ಟವಾದ ಆಹಾರ ಅನ್ಬೋದು. ಕಾರಣ AMPK ಪಾತ್ವೆ ಅಂತ ಒಂದಿದೆ. ಅದು ಮುಖ್ಯವಾಗಿ ನಮ್ಮ ಆಹಾರ ಯಾವ ರೀತಿ, ನಮ್ಮ ಆಹಾರ ಸೇವನೆ ಮಾಡಿದಾಗ ಅದು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಗ್ಲೂಕೋಸ್ ನಂತರ ಲ್ಯಾಕ್ಟಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಗ್ಲೂಕೋಸನ್ನು ನಮ್ಮ ಜೀವಕೋಶಗಳು ತಗೊಳುತ್ತೆ. ನಂತರ ಅದು ಲ್ಯಾಕ್ಟಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗಿ ಅದನ್ನು ಬಳಕೆ ಮಾಡಿಕೊಳ್ಳುವಂಥದ್ದು ಬೇರೆ ಬೇರೆ ಜೀವಕೋಶಗಳು ಬಳಕೆ ಮಾಡಿಕೊಳ್ಳುತ್ತೆ. ಇಲ್ಲಿ ಪ್ರಮುಖವಾಗಿ AMPK ಪಾತ್ವೆ ಅಂತ ಏನಿದೆ ಅದು ಆ್ಯಕ್ಟಿವೇಟ್ ಆಗಬೇಕು. ಆದಾಗ
ಇಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸು ಬರೋದಿಲ್ಲ. ನಾರ್ಮಲ್ ಕಂಡೀಷನಲ್ಲಿ ಇನ್ಸುಲಿನ್ ಬಿಡುಗಡೆಯಾಗುತ್ತೆ, ಅದು ಜೀವಕೋಶಗಳನ್ನು ತೆಗೆದುಕೊಳ್ಳುತ್ತೆ. ಹಾಗಾಗಿ ಈ ಸಿರಿಧಾನ್ಯಗಳನ್ನು ನಾವು ಬಳಕೆ ಮಾಡಿದಾಗ ಇನ್ಸುಲಿನ್ ಸೆನ್ಸಿಟಿವಿಟಿ ಹಾಗೇ ಇರುತ್ತೆ, ಇನ್ಸುಲಿನ್ ಹೆಚ್ಚಾಗಲ್ಲ ಮತ್ತು ಇನ್ಸುಲಿನ್ ರೆಸಿಸ್ಟೆನ್ಸು ಡೆವಲಪ್ ಆಗಲ್ಲ. ಇದರ ಜೊತೆಯಲ್ಲಿ ಫೈಬರ್ ಕಂಟೆಂಟು ಜಾಸ್ತಿ ಇರೋದರಿಂದ ಸ್ವಲ್ಪ ಸೇವನೆ ಮಾಡಿದಾಗ ಹೊಟ್ಟೆ ತುಂಬಿದ ಒಂದು ಫೀಲಿಂಗು ನಮಗೆ ಬರುತ್ತೆ. ಆ ಒಂದು ಲೆಪ್ಟಿನ್ ಹಾರ್ಮೋನು ಸಹ ಸರಿಯಾದ ಪ್ರಮಾಣದಲ್ಲಿ ಬಿಡುಗಡೆ ಆದ್ದರಿಂದ ಸ್ಯಾಟಿಟಿ ಅಥವಾ ಆ ಫೀಲಿಂಗ್ ಬರುತ್ತೆ. ಹಾಗಾಗಿ ಕಡಿಮೆ ಆಹಾರವನ್ನು ಸೇವನೆ ಮಾಡ್ತೀವಿ. ನಮ್ಮ ದೇಹಕ್ಕೆ ಎಷ್ಟು ಪೂರಕವಾದ ಶಕ್ತಿ ಬೇಕೋ ಅಷ್ಟು ಶಕ್ತಿ ನಾವು ಸೇವಿಸುವ ಆಹಾರ ಎಷ್ಟು ಕಡಿಮೆ ಪ್ರಮಾಣದಲ್ಲಿರುತ್ತೆ ಅದರಿಂದನೇ ಸಾಕಾಗುತ್ತೆ. ಹೆಚ್ಚಿನ ಗ್ಲುಕೋಸ್ ಅಥವಾ ಕಾರ್ಬೋಹೈಡ್ರೇಟಿಂದ ದೊರಕುವ ಗ್ಲುಕೋಸ್ ಇರುತ್ತಲ್ಲ, ಅದು ಹೆಚ್ಚಿಗೆ ಇರೋದಿಲ್ಲ. ಅಂದರೆ ಹೆಚ್ಚು ಆಹಾರ ಸೇವನೆ ಮಾಡ್ತಿಲ್ಲ ನಾವು. ಏನಕ್ಕೆ ಅಂದರೆ ಇದು ಸೇವನೆ ಮಾಡಬೇಕಾದ್ರೆ ನಮಗೆ ಸ್ವಲ್ಪ ತಿಂದರೂ ಸಾಕು ಹೊಟ್ಟೆ ತುಂಬಿದ ಫೀಲಿಂಗ್ ಬರೋದ್ರಿಂದ ಹೆಚ್ಚಿಗೆ ಗ್ಲುಕೋಸ್ ಇರಲ್ಲ, ಅದು ಗ್ಲೈಕೋಜನ್ ಆಗಿ ಕನ್ವರ್ಟ್ ಆಗಲ್ಲ. ಮತ್ತು ಫ್ಯಾಟ್ ಜೀವಕೋಶಗಳು ಏನಿದೆ, ಫ್ಯಾಟ್ ಸೆಲ್ಸ್, ಎಡಿಪೋಸೈಟ್ಸ್ ಅಂತ ಕರಿತೀವಿ, ಅದರಲ್ಲಿ ಅದು ಡೆಪಾಸಿಟು ಆಗೋದಿಲ್ಲ. ಹಾಗಾಗಿ ಸಿರಿಧಾನ್ಯಗಳನ್ನು ಯಾರು ಬಳಕೆ ಮಾಡ್ತಾರೆ ಅವರಿಗೆ ಒಂದು ಒಬಿಸಿಟಿ ಅಂತ ನಾವೇನು ಹೇಳ್ತೀವಿ, ಬೊಜ್ಜುತನ, ಅದು ಸ್ವಲ್ಪ ಕಡಿಮೆ ಆಗುತ್ತೆ. ನಮ್ಮ ವೆಯ್ಟ್ ಮ್ಯಾನೇಜ್ಮೆಂಟಲ್ಲಿ ಸಿರಿಧಾನ್ಯಗಳನ್ನು ನಮ್ಮ ದಿನನಿತ್ಯದ ಆಹಾರದಲ್ಲಿ ಬಳಸಿಕೊಂಡರೆ ನಾವು ನಮ್ಮ ತೂಕವನ್ನು ಕಡಿಮೆ ಮಾಡಿಕೊಳ್ಳಬಹುದು ಮತ್ತು ತೂಕದ ನಿಯಂತ್ರಣವನ್ನು ಸಹ ಅದ್ಭುತವಾಗಿ ನಾವು ಮಾಡ್ತಾ ಬರ್ಬೋದು. ಇದರ ಜೊತೆಯಲ್ಲಿ ಸಿರಿಧಾನ್ಯಗಳು, ಮಿಲ್ಲೆಟ್ಸ್ಗಳು ಇಮ್ಮಿಡಿಯೇಟಾಗಿ ಶುಗರನ್ನು, ಗ್ಲುಕೋಸನ್ನು ನೀಡುವುದರಿಂದ ನೇರವಾಗಿ ನಮ್ಮ ಮೆದುಳಿನಲ್ಲಿರುವ ನರಕೋಶಗಳು ಇದರಿಂದ ಬಹಳ ಬೇಗ ಆ ಒಂದು ಗ್ಲುಕೋಸನ್ನು ತೆಗೆದುಕೊಂಡು ಅವು ಆಕ್ಟಿವೇಟ್ ಆಗುತ್ತೆ, ಅಂದರೆ ಕ್ರಿಯಾಶೀಲ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಏನಾಗುತ್ತೆ, ಸಿರಿಧಾನ್ಯವನ್ನು ತಿನ್ನುವುದರಿಂದ ನಮಗೆ ಒಂದು ನಮ್ಮ ಬ್ರೈನ್ ಚುರುಕು ಇನ್ ದ ಸೆನ್ಸ್ ಏನಾಗುತ್ತೆ, ಗ್ಲುಕೋಸ್ ಚೆನ್ನಾಗಿ ಒಳ್ಳೆಯ ಪ್ರಮಾಣದಲ್ಲಿ ತಕ್ಷಣ ಸಿಗೋದ್ರಿಂದ ಒಂದು ಫೋಕಸ್ ಅಂತ ಅಂತೀವಿ, ಗಮನ ಅನಿಸೋದು ಅನಿಸ್ತೀವಿ, ಮೆಮೊರಿ ಆಗ್ಬೋದು, ಕಾನ್ಸಂಟ್ರೇಷನ್ನು, ಈ ಥರದ್ದೆಲ್ಲ, ಅಂದರೆ ಮೆದುಳಿಗೆ ಏನು ತೊಂದರೆ ಆಗದಿದ್ದ ಹಾಗೆ ಇದೆಲ್ಲ ನಾವು ನೋಡೋದ್ರಿಂದ ಮೆದುಳು ಆರೋಗ್ಯಕರವಾಗಿರುತ್ತೆ. ಮೆದುಳಿಗೆ ಶಕ್ತಿ ಆಯಿತು, ನಮ್ಮ ಗಟ್ ಮೈಕ್ರೋಬ್ಗಳು ಚೆನ್ನಾಗಾಯಿತು. ಇದರ ಜೊತೆಗೆ ನಮ್ಮ ಶುಗರ್ ಲೆವೆಲ್ಲು ಶೂಟಪ್ ಆಗದೇ ಇದ್ದ ಹಾಗೆ ಈ ಸಿರಿಧಾನ್ಯಗಳು ತಡೆಯುತ್ತೆ. ಮತ್ತು ಸಿರಿಧಾನ್ಯಗಳಲ್ಲಿ ಫ್ಲೆವಿನಾಯ್ಡ್ಸು, ಫಿನಾಲಿಕ್ ಕಾಂಪೌಂಡ್ಸ್ಗಳು ಎಲ್ಲ ಯಥೇಚ್ಛವಾಗಿದೆ, ಅದು ಸಹ ನಮ್ಮ ಆರೋಗ್ಯಕ್ಕೆ ಪೂರಕವಾಗಿದೆ. ಜೊತೆಯಲ್ಲಿ ಇದರಲ್ಲಿ ಸಿರಿಧಾನ್ಯಗಳಲ್ಲಿ ಕೆಲವೊಮ್ಮೆ ಖನಿಜಾಂಶಗಳನ್ನು ಸಹ ನಾವು ನೋಡಬಹುದು. ಅದರಲ್ಲಿ ಮುಖ್ಯವಾಗಿ ಐರನ್ ಆಗಿರ್ಬೋದು, ಅದು ರಾಗಿಯಲ್ಲಿ ಯಥೇಚ್ಛವಾಗಿರುತ್ತೆ. ಕ್ಯಾಲ್ಶಿಯಮ್ಮು, ಐರನ್ನು, ಮೆಗ್ನೀಷಿಯಮ್ಮು ಇವೆಲ್ಲ ಪೂರಕವಾಗಿ ನಮಗೆ ದೇಹಕ್ಕೆ ಸಿಗೋದ್ರಿಂದ ನಮ್ಮ ದೇಹಕ್ಕೆ ಪೂರಕವಾದಂಥ ಅಂಶಗಳೆಲ್ಲ, ಅಂದರೆ ನಮ್ಮ ದೇಹ ಆರೋಗ್ಯವಾಗಿರಲು ಬೇಕಾದ ಎಲ್ಲ ಅಂಶಗಳು ಸಿಕ್ಕಾಗ ದೇಹದ ಒಳಗೆ ನಡೆಯುವ ಎಲ್ಲ ರಾಸಾಯನಿಕ ಕ್ರಿಯೆಗಳು ಅದ್ಭುತವಾಗಿರುತ್ತೆ. ಕಾರಣ ಜಿಂಕ್ ಆಗ್ಬೋದು, ಮೆಗ್ನೀಷಿಯಮ್ ಆಗ್ಬೋದು, ಐರನ್ ಆಗ್ಬೋದು, ಇವೆಲ್ಲ ಏನು ಅಂದರೆ ಕೆಲವೊಮ್ಮೆ ಕೋಫ್ಯಾಕ್ಟರ್ಗಳು, ಯಾವುದೋ ಒಂದು ರಾಸಾಯನಿಕ ಕ್ರಿಯೆ ನಡಿಬೇಕು, ಅದಕ್ಕೆ ಇವುಗಳು ಸೇರಿದಾಗ ಆ ರಾಸಾಯನಿಕ ಕ್ರಿಯೆಯ ವೇಗ ಜಾಸ್ತಿ ಆಗುತ್ತೆ, ಅದು ಸರಿಯಾಗಿ ನಡೆಯಲು ಅನುಕೂಲ ಆಗುತ್ತೆ. ಹಾಗಾಗಿ ಈ ಖನಿಜಾಂಶಗಳು ಬಹಳ ನಮಗೆ ಮುಖ್ಯವಾದದ್ದು. ಸಿರಿಧಾನ್ಯಗಳನ್ನು ನೆನೆಸಿ ನಾವು ಮಾಡಿದಾಗ ಏನಾಗುತ್ತೆ ಅಂದರೆ ಇದರಲ್ಲಿರುವ ಫೈಟಿಕ್ ಆ್ಯಸಿಡ್ ಅಂತೀವಿ, ಅದು ಸ್ವಲ್ಪ ಕಹಿಯನ್ನು ನಮಗೆ ಒಗರುತನವನ್ನು ನೀಡುತ್ತೆ. ಅದು ಕಡಿಮೆ ಮಾಡ್ಬೋದು, ನೆನೆಸಿಟ್ಟು ಮಾರನೇ ದಿನ ಅದನ್ನು ಮಾಡುವುದರಿಂದ ಅದೊಂದನ್ನು ನಾವು ತಡೆಗಟ್ಟಬಹುದು. ಆದರೂ ಸಹ ಇಷ್ಟೆಲ್ಲ ಅನುಕೂಲಗಳು ಇದೆ, ಆರೋಗ್ಯದ ದೃಷ್ಟಿಯಿಂದ ಎಲ್ಲ ರೀತಿಯ ಅನುಕೂಲಗಳು ಸಿರಿಧಾನ್ಯದಿಂದ ಸಿಕ್ಕಿದರೂ ಸಹ ಅದು ಯಾಕೆ ಜನಮಾನ್ಯತೆ ಪಡೆಯಲಿಲ್ಲ. ಮತ್ತು ಸಿರಿಧಾನ್ಯ ಬೆಳೆಯುವುದು ಸಹ ಕಷ್ಟ ಇಲ್ಲ, ಕಾರಣ ಇದಕ್ಕೆ ಹೆಚ್ಚಿನ ನೀರು ಬೇಡ. ಇದೊಂಥರ ಏನು ಅಂತಂದರೆ ಈ ಒಂದು ಬಂಜರು ಅಲ್ಲ, ಕಡಿಮೆ ಮಳೆಯಾಗುವಂತಹ ಪ್ರದೇಶದಲ್ಲೂ ಸಹ ಬೆಳೆಯುವಂತಹ ಬೆಳೆಗಳು ಇವು. ಹಾಗಾಗಿ ನಾವು ಉತ್ತರ ಕರ್ನಾಟಕದ ಭಾಗದಲ್ಲಿ ಈ ಬೆಳೆಗಳನ್ನು ಜಾಸ್ತಿ ನೋಡ್ತೀವಿ, ಕಾರಣ ಅಲ್ಲಿ ಮಳೆಯನ್ನೇ ನಂಬಿಕೊಂಡಿರ್ತಾರೆ. ವ್ಯವಸಾಯಕ್ಕೆ ಒಂದು ಏನು ಇರಿಗೇಷನ್ ಲ್ಯಾಂಡ್ ಅಂತೀವಿ ಆ ಥರದ್ದು ಇಲ್ಲ. ನಮಗೆ ಭತ್ತಕ್ಕೆ ಸದಾ ನೀರಿರಬೇಕು, ನೀರು ಚೆನ್ನಾಗಿ ಸಿಕ್ಕಿದಾಗ ಮಾತ್ರ ಕಬ್ಬು, ಭತ್ತ ಈ ಥರದನ್ನು ನಾವು ಬೆಳೆಯೋಕ್ಕೆ ಸಾಧ್ಯ. ಎಲ್ಲಿ ಒಣ ಪ್ರದೇಶ ಅಂತ ಅಂತೀವಿ, ಮಳೆ ಕಡಿಮೆ ಅಥವಾ ನೀರಿನ ಒಂದು ವ್ಯವಸ್ಥೆ ಇಲ್ಲದಿರುವಂತಹ ಜಾಗದಲ್ಲಿ ಈ ಸಿರಿಧಾನ್ಯಗಳನ್ನು ಬೆಳಿತೀವಿ. ಅಂದರೆ ನೀರು ಮಳೆ ಕಡಿಮೆ ಆದರೂ ಸಹ ಬರುವಂಥದ್ದು, ಮತ್ತು ರೋಗಗಳು ಸಹ ಕಡಿಮೆ ಇದಕ್ಕೆ ಅಂತಲೇ ನಾವು ಹೇಳಬಹುದು. ಇಷ್ಟೆಲ್ಲ ಇದೆ. ಆರೋಗ್ಯದ ದೃಷ್ಟಿಯಿಂದ ಆರ್ಥಿಕವಾಗಿ ಎಲ್ಲ ಲಾಭಗಳು ಇದ್ದರೂ ಏನಕ್ಕೆ ಜನ ಇದನ್ನು ಅಷ್ಟೊಂದು ಪ್ರಾಮುಖ್ಯ, ಅಂದರೆ ಪ್ರಮುಖ ಒಂದು ಬೆಳೆ ಅಂತ ಅನಿಸ್ಕೊಳ್ಳೋದಿಲ್ಲ ಅನ್ನೋದಕ್ಕೆ ಕಾರಣ ಇದರದ್ದು ಒಂದು ಟೇಸ್ಟ್ ಅಂತ ನಾವೇನು ಹೇಳ್ತೀವಿ ಅಷ್ಟು ಚೆನ್ನಾಗಿರೋದಿಲ್ಲ. ಒಂಥರ ಸ್ವಲ್ಪ
ತರಿ ತರಿ ಇರುತ್ತೆ. ಇದು ಅನ್ನಕ್ಕೆ ಹೋಲಿಸಿದರೆ ಅನ್ನ ಮೃದುವಾಗಿರುತ್ತೆ, ಆದರೆ ಇವು ಸ್ವಲ್ಪ ತರಿ ತರಿ ಅಂತಾರೆ, ಕೋರ್ಸ್ ಟೆಕ್ಸ್ಚರ್ ಅಂತ ಕರಿತೀವಿ. ಮತ್ತು ಅಷ್ಟೊಂದು ಪ್ಯಾಲೆಟಬಲ್ ಅಲ್ಲ, ನಾಲಿಗೆಗೆ ಅಷ್ಟೊಂದು ರುಚಿನ ನೀಡೋದಿಲ್ಲ. ಉದಾಹರಣೆಗೆ ನಾವು ಬೇರೆ ಬೇರೆ ಆಹಾರವನ್ನು ಅಂತಂದಾಗ ಅದು ಸ್ವಲ್ಪ ಕ್ರೀಮಿ ಥರ ಇರ್ಬೋದು, ಕ್ರೀಮಿ ಥರ ಇರುತ್ತೆ, ಅಥವಾ ಅದು ಸ್ಮೂತ್ ಆಗಿರುತ್ತೆ. ಅಂಥ ಆಹಾರ ತುಂಬ ಇಷ್ಟ ಆಗುತ್ತೆ ನಮಗೆ. ಆದರೆ ಸ್ವಲ್ಪ ಒರಟಾಗಿರೋಂಥದ್ದು, ಕೋರ್ಸ್ ಟೆಕ್ಸ್ಚರ್ ಇರೋಂತಹದ್ದು ಅಷ್ಟೊಂದು ನಾಲಿಗೆಗೆ ರುಚಿಯನ್ನು ನೀಡದೇ ಇರುವ ಕಾರಣಕ್ಕೆ ಈಗ ನಾವು ಅಕ್ಕಿಯಲ್ಲಿ ಇಡ್ಲಿ ಮಾಡಿದಾಗ ಅದೇ ಬೇರೆ ಈ ಸಿರಿಧಾನ್ಯಗಳಲ್ಲಿ ಮಾಡಿದಾಗ ಬಹಳಷ್ಟು ವ್ಯತ್ಯಾಸ ಇದೆ. ಅಕ್ಕಿ ಇಡ್ಲಿ ತುಂಬ ಮೃದುವಾಗಿ ತುಂಬ ಚೆನ್ನಾಗಿರುತ್ತೆ, ಅದೇ ಈ ಸಿರಿಧಾನ್ಯಗಳ ಇಡ್ಲಿ ಅಷ್ಟೊಂದು ಮೃದುವಾಗಿರೋದಿಲ್ಲ. ಅದು ಮೃದು ಮಾಡಬೇಕು ಅಂದರೆ ಬೇರೆ ಬೇರೆ ನಾವು ಅದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ. ಹಾಗಾಗಿ ಮತ್ತು ರುಚಿಯಲ್ಲೂ ಸ್ವಲ್ಪ ವ್ಯತ್ಯಾಸ ಇರೋದರಿಂದ ಸಿರಿಧಾನ್ಯವನ್ನು ಸ್ವಲ್ಪ ಜನಸಾಮಾನ್ಯರು ಇಷ್ಟಪಡೋದಿಲ್ಲ. ಆದರೆ ಕೆಲವೊಂದು ಆರೋಗ್ಯದ ದೃಷ್ಟಿಯಿಂದ ಆರೋಗ್ಯ ಪಡೀಬೇಕು ಅಂದರೆ, ಅದರಲ್ಲಿ ಮಧುಮೇಹಿಗಳು ಅಥವಾ ಬೊಜ್ಜುತನ ಹೊಂದಿರೋರು, ಥೈರಾಯ್ಡ್ ತೊಂದರೆ ಇರೋಂಥವರು ಸಿರಿಧಾನ್ಯಗಳನ್ನು ಬಳಕೆ ಮಾಡಬಹುದು. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಸಿರಿಧಾನ್ಯಗಳಲ್ಲಿ ಅಗಾಧವಾದ ಪೌಷ್ಟಿಕಾಂಶಗಳಿದೆ. ಅದರ ಸೇವನೆಯಿಂದ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು. ನಮಸ್ಕಾರ. ಈ ಸಿರಿಧಾನ್ಯಗಳು ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತೆ. ಸಿರಿಧಾನ್ಯಗಳಲ್ಲಿ ಸಾಮಾನ್ಯವಾಗಿ ಪಾಲಿಫಿನಾಲಿಕ್ ಕಾಂಪೌಂಡ್ಗಳು, ಫ್ಲೆವನಾಯ್ಡ್ಸ್ಗಳು ಜಾಸ್ತಿ ಇರೋದ್ರಿಂದ ಇದು ನಮ್ಮ ದೇಹದಲ್ಲಿ ಬಿಡುಗಡೆಯಾಗುವ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್ ಅಂತ ಏನು ಕರಿತೀವಿ, ವಿಷಗಳು, ಇದು ದೇಹದ ಒಳಗಡೆನೂ ಬಿಡುಗಡೆಯಾಗುತ್ತೆ. ನಾವು ಉಸಿರಾಡಿದಾಗ, ಜೀರ್ಣಕ್ರಿಯೆ, ಪ್ರತಿಯೊಂದು ಕ್ರಿಯೆ ಮಾಡಿದಾಗಲೂ ಸ್ವಲ್ಪ ಪ್ರಮಾಣದ ವಿಷ, ಈ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್ಗಳು ಬಿಡುಗಡೆಯಾಗುತ್ತೆ. ಇದರ ಜೊತೆಯಲ್ಲಿ ಹೊರಗಿನಿಂದಲೂ ದೇಹವನ್ನು ಇವು ಪ್ರವೇಶ ಮಾಡುತ್ತೆ. ಇನ್ ವಾಯುವೋ ಇನ್ ವಿಟ್ರೋ ಅಂತೀವಿ, ಹೊರಗಡೆಯಿಂದನೂ ಪ್ರವೇಶ ಮಾಡುವಂಥದ್ದು, ದೇಹದ ಒಳಭಾಗದಲ್ಲೂ ಸಹ ಇವು ಬಿಡುಗಡೆಯಾಗುವಂತಹದ್ದು, ಇದನ್ನು ನಾವು ನೋಡ್ತೀವಿ. ಇದನ್ನು ನ್ಯೂಟ್ರಲೈಸ್ ಮಾಡೋದಕ್ಕೆ ದೇಹದ ಒಳಗಡೆನೆ ಕೆಲವೊಂದು ಕಿಣ್ವಗಳು ಬಿಡುಗಡೆಯಾಗುತ್ತೆ. ಆದರೆ ಈ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷಿಗಳ ಪ್ರಮಾಣ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಸಿರಿಧಾನ್ಯಗಳನ್ನು ನಾವು ಬಳಕೆ ಮಾಡಿದಾಗ ಅವುಗಳನ್ನು ನ್ಯೂಟ್ರಲೈಸ್ ಮಾಡುತ್ತೆ. ಇದರಿಂದ ನಮ್ಮ DNA, ನಮ್ಮ ದೇಹದ ಒಳಗಡೆ ಇರುವ ಪ್ರೋಟೀನ್ಗಳು, ನಮ್ಮ ದೇಹದ ಒಳಗಡೆ ಇರುವ DNA, ಇವುಗಳ ಸಂರಕ್ಷಣೆ, ಇವುಗಳನ್ನು ರಕ್ಷಿಸಲು ಈ ಸಿರಿಧಾನ್ಯಗಳು ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳ್ಬೋದು. ಜೊತೆಯಲ್ಲಿ ಎಪಿಜೆನೆಟಿಕ್ ಫಿನಾಮಿನನ್ ಅಂತಲೂ ಕರಿತೀವಿ. ಕೆಲವೊಂದು ಆಹಾರ ಪದಾರ್ಥಗಳ ಸೇವನೆಯಿಂದ ನಮ್ಮ DNA ಬದಲಾವಣೆ ಆಗೋದಿಲ್ಲ, ಅದರ ಜೊತೆಯಲ್ಲಿ ಜೋಡಣೆಯಾಗಿರುವಂತಹ ಕೆಲವು ಗ್ರೂಪ್ಗಳಿರುತ್ತೆ, ಕೆಮಿಕಲ್ ಗ್ರೂಪ್ಗಳು, ರಾಸಾಯನಿಕ ಗುಂಪು ಅಂತ ಕರಿಬೋದು. ಅದರಲ್ಲೂ ಮಿಥೈಲ್ ಗ್ರೂಪು, ಅಸಿಟೈಲ್ ಗ್ರೂಪು, ಫಾಸ್ಫೇಟ್ ಗ್ರೂಪು, ಈ ಥರದ ಈ ಗುಂಪುಗಳ ಜೋಡಣೆ ಅಥವಾ ಗುಂಪುಗಳು ಡಿಟ್ಯಾಕ್ ಆಗುತ್ತಲ್ಲ, ಅದು ಕೆಲವೊಂದು ಜೀನ್ಸ್ಗಳನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಈ ಮಿಥೈಲ್ ಗ್ರೂಪು ಅಲ್ಲಿ ಜೋಡಣೆಯಾಗುವುದ DNA ಮಿಥೈಲೇಷನ್ ಅಂದರೆ ಆ ಜೀನ್ ನಿಷ್ಕ್ರಿಯ ಆಗುತ್ತೆ. ಆ ಮಿಥೈಲ್ ಗ್ರೂಪು, ಮಿಥೈಲ್ ಟ್ರಾನ್ಸ್ಫರೇಸ್ ಅಂತ ಇರುತ್ತೆ ಎನ್ಸೈಮು, ಅದು ರಿಮೂವ್ ಮಾಡುತ್ತೆ. ಅದನ್ನು ಮಾಡಿದಾಗ ಆ ಜೀನ್ ಆ್ಯಕ್ಟಿವೇಟ್ ಆಗುತ್ತೆ. ಆ ಜೀನು ಅತ್ಯಂತ ಪ್ರಮುಖವಾಗಿರಬಹುದು ನಮ್ಮ ದೇಹದ ಹಿಮೋಗ್ಲೋಬಿನ್ ತಯಾರಿಕೆಯೋ ಏನೋ ಒಂದು ಕೆಲಸದಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸುವಂತಹ ಕೆಲಸ ಈ ಜೀನ್ಗಳು ಮಾಡ್ತಿರುತ್ತೆ. ಅವು ನಿಷ್ಕ್ರಿಯಗೊಂಡರೆ ನಮ್ಮ ದೇಹದಲ್ಲಿ ಆ ಕ್ರಿಯೆ ನಡೆಯೋದಿಲ್ಲ, ಹಾಗಾಗಿ ಬಹಳಷ್ಟು ತೊಂದರೆಗಳಾಗುತ್ತೆ. ಇದನ್ನು ತಡೆಗಟ್ಟಬೇಕು ಅಂದರೆ ಇವುಗಳನ್ನು ಸೇವನೆ ಮಾಡಿದಾಗ ಇವುಗಳಲ್ಲಿರುವ ಪಾಲಿಫಿನಾಲಿಕ್ ಕಾಂಪೌಂಡ್ ಆಗ್ಬೋದು, ಫ್ಲೆವನಾಯ್ಡ್ಸ್ಗಳಾಗಿರ್ಬೋದು, ಇವು ಈ ಎಪಿಜೆನೆಟಿಕ್ ಚೇಂಜಸ್ನ ಉಂಟು ಮಾಡುತ್ತೆ ಅಂತ ಬಹಳಷ್ಟು ಸಂಶೋಧನೆಗಳು ತಿಳಿಸ್ತಾ ಇದೆ. ಆದ ಕಾರಣ ನಮ್ಮ ಹಿಂದಿನವರು ಯಾವುದೇ ತೊಂದರೆ ಅಂದರೆ ಬೇಕಾದಷ್ಟು, ಈಗ ಆವಾಗಿನ ಪ್ರಪಂಚ ಅಂತ ನಾವು ನೋಡಿದಾಗ ಜೀವನ ಅಷ್ಟು ಸುಲಭ ಆಗಿರಲಿಲ್ಲ, ಬಹಳ ಕಷ್ಟಪಡ್ತಾಯಿದ್ರು. ಆಹಾರಕ್ಕಾಗಿ ಕಷ್ಟ, ದಿನನಿತ್ಯದ ಒಂದು ಜೀವನ ನಡೆಸೋದೇ ಕಷ್ಟ ಅಂತ ಅನ್ಬೋದಿತ್ತು. ನಮ್ಮ ಸಮಾಜದಲ್ಲೂ ಅಷ್ಟೇ, ಯಾವುದೇ ಒಂದು ಪಡಿಬೇಕು ಅಂದರೂ ಬಹಳಷ್ಟು ಕಷ್ಟದಲ್ಲಿ ಅವರು ಅದನ್ನು ಪಡಿತಾಯಿದ್ರು. ಈಗ ಎಲ್ಲ ಸುಲಭವಾಗಿದೆ, ಆದರೂ ಆ ಕಷ್ಟದಲ್ಲೂ ಅವರು ಸುಖವಾಗಿರ್ತಾಯಿದ್ರು. ಈಗ ನಮಗೆ ಎಲ್ಲ ಸುಖ ಅಂತ ಅಂದರೆ ಅಷ್ಟು ಕಷ್ಟಪಡೋ ಹಾಗಿಲ್ಲ. ನಾವು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗೋದಕ್ಕೆ ಕಷ್ಟ ಇಲ್ಲ, ಆಮೇಲೆ ನಮಗೇನು ಬೇಕು ಅದನ್ನು ಪಡೆಯೋದು ಕಷ್ಟ ಇಲ್ಲ. ಈ ರೀತಿ ಸೌಲಭ್ಯಗಳು ಇದ್ದರೂ ಸಹ ಆ ಸಂತುಷ್ಟಿ ಅಥವಾ ಸಂತೋಷ ಅನ್ನೋದು ಮನುಷ್ಯ ಕಳ್ಕೊತಾ ಇದ್ದಾನೆ. ಇದಕ್ಕೆ ಎಲ್ಲೋ ಒಂದು ಕಡೆ ನಾವು ಸೇವಿಸುವ ಆಹಾರವೂ ಮುಖ್ಯ ಅಂತಂತಾರೆ. ಕಾರಣ ಎಪಿಜೆನೆಟಿಕ್ ಫಿನಾಮಿನನ್ ಅಂತ ಕೆಲವೊಂದು ಜೀನ್ಗಳು, ರಿಸಿಲಿಯನ್ಸ್ ಜೀನ್ ಅಂತ ಅಂತೀವಿ, ಅಂದರೆ ಒತ್ತಡವನ್ನು ನಿವಾರಣೆ ಮಾಡುವಂತಹ, ಒತ್ತಡವನ್ನು ತಡೆಗಟ್ಟುವಂತಹ ಜೀನ್ಸ್ಗಳು ಆ್ಯಕ್ಟಿವೇಟ್ ಆಗಬೇಕು. ಇದು ನಾವು ಎಪಿಜೆನೆಟಿಕ್ ಚೇಂಜಸ್ ಅಂತೀವಿ. ಕೆಲವೊಂದು ಆಹಾರದಿಂದನೂ ಇದು ಸಾಧ್ಯ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಕ್ರೋನೋ ನ್ಯೂಟ್ರಿಷನ್ ಅಂತ ಕರೀತಾರೆ. ಅಂದರೆ
ಕಾಲ ಸರಿಯಾದ ಸಮಯದಲ್ಲಿ ಸರಿಯಾದ ಆಹಾರವನ್ನು ಸರಿಯಾದ ಕ್ರಮದಲ್ಲಿ ನಾವು ತೆಗೆದುಕೊಂಡ್ರೆ ನಾವು ಆರೋಗ್ಯವಾಗಿರ್ತೀವಿ ಅಂತ. ಹಾಗಾಗಿ ಈ ಒಂದು ಸಿರಿಧಾನ್ಯಗಳು ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಎಲ್ಲೋ ಒಂದು ಕಡೆ ನಾವು ನಮ್ಮ ಆಹಾರದಲ್ಲಿ ಸಿರಿಧಾನ್ಯಗಳನ್ನು ಸೇರಿಸ್ಕೊಳ್ಳೋಣ, ನಿಧಾನವಾಗಿ ಸೇರಿಸ್ಕೊಳ್ತಾ ಬರೋಣ. ಒಂದು ಸಲ ಅದು 1-2-3 ಸಲ ಅದು ನಮಗೆ ಅಷ್ಟು ಇಷ್ಟ ಅಂತ ಅನಿಸ್ತಾ ಇರ್ಬೋದು. ನಂತರ ಎಲ್ಲೋ ಅದು ಆ ಒಂದು ಟೇಸ್ಟು ಸಹ ಇಷ್ಟ ಆಗೋಕ್ಕೆ ಆರಂಭ ಆಗುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಬಿಳಿ ಅಕ್ಕಿ ಯಾವತ್ತೂ ಅದು ತೊಂದರೆನೇ, ಅದರಿಂದ ನಾನಾ ರೀತಿಯ ಕಾಯಿಲೆಗಳು ಬರುತ್ತೆ. ಅದರ ಬದಲು ಸಿರಿಧಾನ್ಯಗಳು ಅಥವಾ ಅದರ ಸಿಪ್ಪೆಯನ್ನು ತೆಗೆದಿರುವ ಅಕ್ಕಿ ಅಂದರೆ ಕೆಂಪು ಅಕ್ಕಿ ಅಂತ ನಾವೇನು ಕರಿತೀವಿ, ಪಾಲಿಷ್ಡ್ ಮಾಡದೇ ಇರೋದು, ಅದನ್ನು ಸಹ ಬಳಕೆ ಮಾಡ್ಬೋದು. ಮುಖ್ಯವಾಗಿ ಸಿರಿಧಾನ್ಯಗಳನ್ನು ನಾವು ಬಳಕೆ ಮಾಡಿದ್ರೆ ನಮ್ಮ ಆರೋಗ್ಯ ಅದ್ಭುತವಾಗಿರುತ್ತೆ. ನಮಸ್ಕಾರ.